आपको ये वीडियो अच्छा लगा तो उसको लाइक और ज्यादा से ज्यादा शेयर करना। अगर आप भी देश प्रेमी हो, देशभक्ति हो एज द इंडियन, इसको आगे बढ़ाना और कुछ नहीं। हे एवरीवन, वेलकम बैक टू माय न्यू व्लॉग एंड आज का व्लॉग होने वाला है पूरा इंडिपेंडेंस डे का व्लॉग। सो मेरे व्लॉग को एंड तक ज़रूर देखना। और दांडली कपल में आप सबका स्वागत है। एंड मैं और सऊद के अबू रेडी होके हम निकलने वाले हैं कॉलेज के लिए। सो बिना देरी किए कॉलेज चलते हैं। आज का पूरा शूट आप देख सकते हैं, तो वीडियो को एंड तक ज़रूर देखिएगा। लाइक शेयर कमेंट भी कर दीजिएगा। दांडेली में इंडिपेंडेंस डे कैसे सेलिब्रेट किया जाता है आप घर बैठे देख सकते हैं मेरे व्लॉग के थ्रू, तो इसको एंड तक जरूर देखिएगा। ತಮ್ಮೆಲ್ಲರ ನಿರೀಕ್ಷೆಯಂತೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅಂತೆಯೇ ನಮಗೆಲ್ಲರಿಗೂ ಶುಭೋದಯದೊಂದಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೊಟ್ಟ ಮೊದಲು ನಮ್ಮ ಧ್ವಜವಂದನಾ ಕಾರ್ಯಕ್ರಮದ ಮೊದಲ ಹಂತವಾಗಿ ನಮ್ಮ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾಗಿರುವಂತಹ ಶ್ರೀಮತಿ ನಾಗರಿಕಾ ಗಾಂವ್ಕರ್ ಮೇಡಮ್ ಅವರನ್ನ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಕಲ್ಪನಾ ಮೇಡಮ್ ಅವರನ್ನ ಹಾಗೂ ನಮ್ಮ ಶಿಕ್ಷಕರನ್ನ ವಿನಂತಿಸಿಕೊಳ್ಳುತ್ತಾ ಪೂಜೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. सावधान, वंदे मातरम गीत एक साथ शुरू कर। वंदे मातरम, वंदे मातरम, सुजलाम सुफलाम मलयज शीतलाम शस्य श्यामलाम मातरम वंदे वंदे मातरम शुभ्रज्योत्स्ना पुलकितयामिनी फुल्लकुसुमित ध्रुवन्दनशोभिनी सुखदाम्बरदा मातरम वंदे मातरम। एक साथ शुरू कर। तिरंगा प्यारा झंडा ऊंचा रहे हमारा। ಇವತ್ತು ನಾವೆಲ್ಲ
ಒಂದು ಶುಭ ಗಳಿಗೆಗೆ ಸಾಕ್ಷಿಯಾಗಿದ್ದೇವೆ. ವಿಶೇಷವಾಗಿ ನಾವು ಈ ರೀತಿಯಲ್ಲಿ ಈ ಆಚರಣೆಯನ್ನ ಮಾಡುವಂತಹ ಉದ್ದೇಶದ ಹಿಂದೆ ಬಹಳಷ್ಟು ತ್ಯಾಗ ಬಲಿದಾನಗಳೆಲ್ಲ ಇವೆ. ಹಾಗಾಗಿ ಪ್ರತಿ ವರ್ಷ ಸಂತೋಷ ಜೊತೆಗೆ ದುಃಖವೂ ಕೂಡ ಇದೆ. ಮತ್ತೆ ನಮ್ಮ ಮುಂದೆ 2 ಮಹಾನ್ ಚೇತನಗಳಿವೆ. ಪ್ರತಿ ವರ್ಷವೂ ಕೂಡ ನಾವು ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಈ ದಿನ ಇಟ್ಟು ಪೂಜಿಸಿ ಅವರು ನಮ್ಮ ದೇಶಕ್ಕೆ ನಮ್ಮ ಸ್ವಾತಂತ್ರ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ನೆನಪಿಸತಕ್ಕಂತಹ ದಿನ ಇವತ್ತು. ವರ್ಷದಲ್ಲಿ 1 ಸಲ ಆಗಸ್ಟ್ 15 ಬರುತ್ತೆ, ಗಾಂಧಿ ಜಯಂತಿ 1 ಸಲ ಬರುತ್ತೆ, ಹಾಗೆ ಗಣರಾಜ್ಯೋತ್ಸವ 1 ಸಲ ಬರುತ್ತೆ. ಅದಕ್ಕೆ ಬೇಗ ಎದ್ದು ತಯಾರಾಗುದಿಲ್ಲ. ಇದು ನಮ್ಮಲ್ಲಿರುವ ಯಾವ ಗುಣವನ್ನ ತೋರಿಸ್ತದೆ ಅನ್ನುವಂಥದ್ದು ಬಹಳ ಹಾಸ್ಯಾಸ್ಪದವಾಗಿ ಕಾಣ್ತದೆ. ಆದ್ರೆ ಇವತ್ತು ನಮ್ಮ ಮಕ್ಕಳು ಹೆಚ್ಚಾಗಿ ಎಲ್ಲ ವಿದ್ಯಾರ್ಥಿಗಳ ಹಿಂದೆ ಒಬ್ಬ ಮೋಟಿವೇಟಿಂಗ್ ಶಿಕ್ಷಕರು ಇರ್ತಾರೆ, ಟೀಚರ್ಸ್ ಇರ್ತಾರೆ. ಸೊ ಅದಕ್ಕೆ ಸಾಕ್ಷಿಯಾಗಿ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಇವತ್ತು ಅವರನ್ನ ಮೋಟಿವೇಟ್ ಮಾಡಿದ ಕಾರಣಕ್ಕಾಗಿ ಇಷ್ಟೆಲ್ಲ ಜನ ಸೇರಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಒಂದು ಸಂಸ್ಥೆಯಲ್ಲಿ ಒಂದು ವಿಜೃಂಭಣೆಯಿಂದ ಖುಷಿಯಿಂದ ಈ ಸಂಭ್ರಮಾಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತಿನ ಯುವ ಜನಾಂಗ, ಈಗಾಗಲೇ ಮೇಡಮ್ ಹೇಳಿದ್ರು, ಮುಂದಿನ ಈ ವರ್ಷದ ಒಂದು ಘೋಷವಾಕ್ಯದ ಬಗ್ಗೆ ನಮ್ಮ ಯುವ ಜನರ ಮೇಲೆ ನಮಗೆ ಬಹಳಷ್ಟು ನಂಬಿಕೆ ಮತ್ತು ವಿಶ್ವಾಸಗಳಿವೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ರಾಷ್ಟ್ರದಾದ್ಯಂತ ಯುವ ಜನತೆ ಯಾವ ಧರ್ಮ ಜಾತಿ ಮತಗಳ ಭೇದ ಇಲ್ಲದೆ ರಾಷ್ಟ್ರದ ನಿರ್ಮಾಣದಲ್ಲಿ ಏನು ಅಗತ್ಯವಾಗಿ ಆಗಬೇಕಾಗಿದೆ ಆ ಬದಲಾವಣೆಗಳಲ್ಲಿ ಹೇಗೆ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ ಮತ್ತು ಯಾವ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಯುವ ಜನತೆ ಅನ್ನೋದಕ್ಕೆ ಅಂದುಕೊಂಡ್ರೆ ನಮ್ಮ ದೇಶ ಬಹಳ ಮುಂದೆ ಹೋಗ್ತದೆ. ಸೊ ಅಂತಹ ವ್ಯಕ್ತಿತ್ವವನ್ನ ನಾವೆಲ್ಲರೂ ಶಿಕ್ಷಕರಾದಿಯಾಗಿ, ಯುನಿಟಿ ವಿದೌಟ್ ಡೈವರ್ಸಿಟಿ ಏನಾಗತ್ತೆ ಅದಂದ್ರೆ ಅದು ಒಂದು ರೀತಿಯ ಕಾನ್ಫ್ಲಿಕ್ಟ್ ಗೆ ಕಾರಣ ಆಗ್ತದೆ, ಅವರ ಮಧ್ಯದಲ್ಲಿ ಗೊಂದಲಕ್ಕೆ ಕಾರಣ ಆಗುತ್ತದೆ. ಹಾಗೆ ಡೈವರ್ಸಿಟಿ ವಿದೌಟ್ ಯುನಿಟಿ ಇದ್ರೆ ಏನಾಗ್ತದಂದ್ರೆ ಆಗ ಫಾರಿನ್ ಕಂಟ್ರೋಲ್ ನಮ್ಮ ಮೇಲೆ ಹೆಚ್ಚಾಗ್ತದೆ. ಹಾಗಾಗಿ ನಮ್ಗೆ ಒಳ್ಳೆಯ ಉದ್ದೇಶವನ್ನ ಹಾರ್ದಿಕ ಶುಭಾಶಯಗಳು. ನಾವು ಪ್ರತಿ ವರ್ಷ ಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪಕಲಾ कृष्णे तुंगे कावेरी पवित्रित क्षेत्र मनोहारी विश्व विनूतन विद्या चेतन सर्व हृदय संस्कारी जय भारती. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು.
ಈ ದಿನ ದೇಶದ ಏಳಿಗೆಗಾಗಿ ಶ್ರಮಿಸಲು ಸಂಕಲ್ಪ ಮಾಡೋಣ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಉತ್ತಮ ನಾಗರಿಕರಾಗಿ ಬೆಳೆದು ನಮ್ಮ ಭಾರತ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿಯೋಣ ಎನ್ನುತ್ತಾ ಶೈಲೇಶ್ ಪರಮಾನಂದ್ ಇವರನ್ನು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಲಿರುವ ಮಾನ್ಯ ಪೌರಾಯುಕ್ತರಾದಂತ ಶ್ರೀ ವಿವೇಕ್ ಬನ್ನೆ ಪರಿಷತ್ತಿನ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತ ಶ್ರೀ BN ವಾಸರೆ ಸರ್ ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪೂಜೆಯನ್ನ ಸಲ್ಲಿಸಿದ ಬಳಿಕ ಧ್ವಜಾರೋಹಣ, ಅದಕ್ಕೂ ಪೂರ್ವದಲ್ಲಿ ಒಂದೇ ಧ್ವಜ ಆರೋಹಣದ ಎಲ್ಲ ಉಸ್ತುವಾರಿಯನ್ನ ಹಿರಿಯ ಸೇವಾದಳ ಶಿಕ್ಷಕರಾದಂತ ಶ್ರೀ ಸುರೇಶ್ ಕುರ್ಡಿಕರ್ ಇವರು जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड़ उत्कल गंगा हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगल नायक जय हे भारत भाग्य विधाता जय हे जय हे जय हे जय 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 हे ಮಾನ್ಯ ತಹಸೀಲ್ದಾರರೇ, ಡಿವೈಎಸ್ಪಿ ಅವರೇ, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷರೇ, ನಗರಸಭೆಯ ಸಮಸ್ತ ಮಾಜಿ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ, ಮಾಜಿ ಸ್ಥಾಯಿ ಸಮಿತಿಗಳ ಚೇರ್ಮನ್ ಅವರುಗಳೇ, ಗೌರವಾನ್ವಿತ ಎಲ್ಲ ನಗರಸಭೆಯ ಮಾಜಿ ಸದಸ್ಯರುಗಳೇ, ಆಶ್ರಯ ಸಮಿತಿಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲೆಯ ವಿದ್ಯಾರ್ಥಿನಿಯರೇ, ಶಿಕ್ಷಕಿಯ ವರ್ಗದವರೇ,
ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತು ನೌಕರರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಮುಖ್ಯವಾಗಿ ದಾಂಡೇಲಿ ನಗರದ ಸಮಸ್ತ ಸಾರ್ವಜನಿಕರಿಗೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರಗಳೊಂದಿಗೆ 80ನೆಯ ಭಾರತ ಮಾತೆಯ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಿಮ್ಮೆಲ್ಲರೊಂದಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನ ವಿನಿಮಯ ಮಾಡ್ಕೊಳ್ತೇನೆ. ದಾಂಡೇಲಿ ಎನ್ನುವುದು ಕೇವಲ ಒಂದು ನಗರವಲ್ಲ, ಪರಿಸರ ಸೂಕ್ಷ್ಮ ಪ್ರದೇಶವಾದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕಾಳಿ ಎಂಬ ಪವಿತ್ರ ನದಿಯ ತಟದಲ್ಲಿರುವ ವಿವಿಧ ಸಸ್ಯ ಸಂಪತ್ತು, ವನ್ಯ ಮೃಗಗಳು, ವಿವಿಧ ಪಕ್ಷಿ ಪ್ರಪಂಚ ಹಾಗೂ ಸಹಸ್ರಾರು ಜೀವರಾಶಿಯನ್ನು ಹೊಂದಿರುವ ಪರಿಸರ, ಕಷ್ಟಪಟ್ಟು ದುಡಿಯುವ ಕಾರ್ಮಿಕ ವರ್ಗ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವ ಕ್ರೀಡಾಪಟುಗಳು, ವಿವಿಧ ಧರ್ಮ, ವಿವಿಧ ಜಾತಿಗಳ ಹಾಗೂ ವಿವಿಧ ಭಾಷೆಗಳನ್ನಾಡುವ ಜನರು ಹಾಗೂ ವಿವಿಧ ಸಂಸ್ಕೃತಿಗಳ ಒಂದು ಸಂಗಮವಾಗಿದೆ. ನನಗೆ ತೀವ್ರ ಸಂತೋಷವಾಗುತ್ತದೆ. ದಾಂಡೇಲಿ ನಗರದ ಸರ್ವತೋಮುಖ ಅಭಿವೃದ್ಧಿಯನ್ನು ಗಮನದಲ್ಲಿರಿಸಿಕೊಂಡು ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಶ್ರೀ ಆರ್ ವಿ ದೇಶಪಾಂಡೆರವರ ಒಂದು ಪ್ರಯತ್ನದೊಂದಿಗೆ ಮತ್ತೆ ಕಾಳಜಿಯೊಂದಿಗೆ ಈ ದಾಂಡೇಲಿ ನಗರದಲ್ಲಿ ಈಗಾಗಲೇ 54 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುಜಿಡಿ ಕಾಮಗಾರಿ ಮುಕ್ತಾಯವಾಗಿದೆ. सो फ्रेंड्स, इसी के साथ इस वीडियो को एंड करने का वक्त आ चुका है. अगर आपको ये वीडियो अच्छा लगा तो उसको लाइक और ज्यादा से ज्यादा शेयर करना. अगर आप भी देश प्रेमी हो, देशभक्ति हो, एज द इंडियन, इसको आगे बढ़ाना. और कुछ नहीं, विशिंग यू हैप्पी इंडिपेंडेंस डे और दांडेली कपल के तरफ से. और अच्छा लगा तो लाइक कीजिए, सब्सक्राइब कीजिए और दांडेली कपल को फॉलो कीजिए, सपोर्ट कीजिए. या फ्रेंड्स, जो सीएमसी ग्राउंड में फ्लैग होस्टिंग होता है वो सभी हमने शूट किया है आपके लिए. बस आपको इसको लाइक करना है, शेयर तो करना है. और हाँ फ्रेंड्स, मेरे इस वीडियो में मैंने कितनी बार फ्लैग होस्ट किया है आपको एक काउंट करना है और मुझे बताना है, कमेंट करना है. आपके कमेंट का मैं इंतजार कर रही हूँ फ्रेंड्स. चलो बाय बाय. आज का कॉलेज का ड्रेस था. हैप्पी इंडिपेंडेंस डे. इंडिपेंडेंस डे.